ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುಂ ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತಂ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸದ್ಗುರುಚರಣಾರವಿಂದಾಭ್ಯೋ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಶ್ರೀಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಚೇ ವಾಚನೇ ಏವತೆ ಧೀನಾಮ ವಿತ್ರವತ ವಾಗ್ದೇವ್ಯೈ ನಮಃ. ಓಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತೆ ಹಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಇಷ್ಟದೇವತಾ ಕುಲದೇವತಾ ಭೂನೀಲಾ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಚರಣಾರವಿಂದಾಭ್ಯೋ ನಮಃ. ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾವು ಆರಂಭ ಮಾಡೋಣ. ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ನಾವು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನು, ವಿಲಾಸಿನಿ ಅನ್ನುವಂತಹ ಮಾತನ್ನ ಹೇಳಿ ನಾವು ಮುಕ್ತಾಯ ಮಾಡಿದ್ವಿ. ಇವತ್ತಿನ ಆರಂಭದ ನಾಮ ಕ್ಷೇತ್ರ ಸ್ವರೂಪ ಅಂತ ಹೇಳಿ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ನಾಮ ಅಂತಂದ್ರೆ, ಈ ಶರೀರನೇ ಒಂದು ಕ್ಷೇತ್ರ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಅದ್ಭುತವಾಗಿ ಆ ಒಂದು ನಾಮವನ್ನ ಹೇಳ್ತಾ ಇದ್ದಾರೆ. ಈ ಒಂದು ಕ್ಷೇತ್ರ ಸ್ವರೂಪ ಅಂತಕ್ಕಂತಹ ಈ ನಾಮದಿಂದ ಕ್ಷ ಅನ್ನುವಂತಹ ಅಕ್ಷರಗಳಿಂದ ಮುಂದಕ್ಕೆ ಅದು ಆರಂಭವಾಗುತ್ತೆ. ಕ್ಷೇತ್ರ ಸ್ವರೂಪ ಕ್ಷೇತ್ರೇಶಿ ಕ್ಷೇತ್ರ ಕ್ಷೇತ್ರಜ್ಞ ಬಾಲಿನಿ ಕ್ಷಯ ವೃದ್ಧಿ ವಿನಿರ್ಮುಕ್ತ ಕ್ಷೇತ್ರಪಾಲ ಸಮರ್ಚಿತ ಅಂತ ಹೇಳಿ ಇಷ್ಟು ನಾಮಗಳು ಕೂಡ ಕ್ಷ ಅಂತಕ್ಕಂತಹ ಅಕ್ಷರದಿಂದ ಅದು ಆರಂಭ ಆಗಿದೆ. ಇಲ್ಲಿ ತಾಯಿ ಕ್ಷೇತ್ರ ಸ್ವರೂಪಳು ಅಂತ ಹೇಳಿ, ಕ್ಷೇತ್ರ ಸ್ವರೂಪ ದೇವಿ ಕ್ಷೇತ್ರ ಸ್ವರೂಪಳು ಅಂತ ಹೇಳಿ, ಹಾಗೆ ಈಶ್ವರಿಯೂ ಹೌದು. ಯಾಕಂದ್ರೆ ಯಾವುದು ಕ್ಷೇತ್ರ ಇದೆಯೋ ಆ ಕ್ಷೇತ್ರಕ್ಕೆ ಅವಳು ಅಧಿಪತಿ, ಮಹೇಶ್ವರಿ, ಈಶ್ವರಿ. ಆ ಎಲ್ಲವೂ ಕೂಡ ಅವಳ ಒಂದು ಏನು ಕಂಟ್ರೋಲ್ ನಲ್ಲೇ ಇರೋದ್ರಿಂದ, ಆಕೆಯೇ ಎಲ್ಲವೂ ನಡೆಸ್ತಿರೋದ್ರಿಂದ ಆಕೆ ಕ್ಷೇತ್ರೇಶ್ವರಿ ಕೂಡ ಹೌದು. ಹಾಗಾಗಿ ಎಲ್ಲೆಲ್ಲಿ ಭಗವತ್ ಶಕ್ತಿಗಳು ಕೇಂದ್ರೀಕೃತವಾಗಿದೆಯೋ, ಕ್ಷೇತ್ರಗಳು ಅನೇಕ ಕ್ಷೇತ್ರಗಳು ನಮ್ಮ ಭಾರತ ದೇಶದಲ್ಲಿ ಹೆಸರು, ಎಷ್ಟು ಕ್ಷೇತ್ರಗಳ ಹೆಸರುಗಳಿದೆ, ಎಷ್ಟು ಮಹಾ ಕ್ಷೇತ್ರಗಳಿದೆ. ಅಂತಹ ಎಲ್ಲ ಕ್ಷೇತ್ರಗಳು ಅಂದ್ರೆ ಏನು ಅಂತಂದಾಗ ಭಗವತ್ ಶಕ್ತಿಗಳು ಅಲ್ಲಿ ಕೇಂದ್ರೀಕೃತವಾಗಿರ್ತಕ್ಕಂತಹ ಸ್ಥಳಗಳು. ಕ್ಷೇತ್ರ ರೂಪಿ ಮಹೇಶ್ವರ ಅಂತ ಹೇಳಿ ಶಿವಪುರಾಣದಲ್ಲಿ ಇದನ್ನ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಹಾಗಾಗಿ ಕ್ಷೇತ್ರಗಳು ಈಶ್ವರ ಸ್ವರೂಪಗಳು ಅಂತ ಹೇಳಿ. ಆಮೇಲೆ ಭಗವಂತ ಮಾನವನನ್ನ ಅನುಗ್ರಹಿಸೋದಕ್ಕೋಸ್ಕರವಾಗಿ ನೋಡಿ ಎಷ್ಟು ಕರುಣಾಮಯಿ. ಆ ಭಗವಂತ ಈ ಮಾನವ ಶರೀರವನ್ನು ಹೊತ್ತಿರ್ತಕ್ಕಂತಹ ಹಾಗೂ ಪ್ರಾಣಿಗಳನ್ನ ಒಂದು ಚೆನ್ನಾಗಿ ರಕ್ಷಿಸಿ ಚೆನ್ನಾಗಿ ಅನುಗ್ರಹ ಮಾಡೋದಕ್ಕೋಸ್ಕರವಾಗಿ ಭಗವಂತ 2 ರೂಪಗಳನ್ನ ನೀಡಿದ್ದಾನಂತೆ. ಯಾವ್ಯಾವ್ದು ಆ ರೂಪಗಳು ಅಂತಂದ್ರೆ ಕ್ಷೇತ್ರ ರೂಪ ಮತ್ತೆ ಕಾಲರೂಪ ಅಂತ ಹೇಳಿ. ನೋಡಿ, ಪುಣ್ಯ ಕ್ಷೇತ್ರಗಳು ಅಂದ್ರೆ ಯಾವ ಯಾವ ಕ್ಷೇತ್ರಗಳು ಅಂತ ಹೇಳ್ತೀವಿ ಅದೆಲ್ಲ ಪುಣ್ಯ ಕ್ಷೇತ್ರಗಳು ಮತ್ತೆ ಪುಣ್ಯ ಕಾಲಗಳು ಅಂತ. ಈ ಎರಡನ್ನ ಯಾತಕ್ಕೆ ಕೊಟ್ಟಿದ್ದಾನೆ ಅಂದ್ರೆ ನಾವು ಧನ್ಯರಾಗ್ಲಿ ಅನ್ನೋ ಉದ್ದೇಶದಿಂದ. ಇಲ್ಲಿ ನೋಡಿ, ಈ ಪುಣ್ಯ ಕಾಲಗಳು ಅಂತ ನಾವೇನ್ ಹೇಳಿದ್ವಿ, ಅದು ಪ್ರತಿ ದಿವಸವೂ ಪುಣ್ಯ ಕಾಲವೇ. ಆದ್ರೆ ವಿಶೇಷವಾಗಿರ್ತಕ್ಕಂತಹ ಕಾಲಗಳು ಪೈಕಿ
ಬ್ರಾಹ್ಮಿ ಮುಹೂರ್ತ, ಸಂಧ್ಯಾ ಸಮಯಗಳು, ಪೂರ್ಣಿಮಾ, ಅಮಾವಾಸ್ಯೆ, ಶಿವರಾತ್ರಿ, ಏಕಾದಶಿ, ಹೀಗೆ ಅನೇಕ ಕಾಲಗಳು. ಆದ್ರೆ ಪ್ರತಿ ದಿವಸನೂ ಒಳ್ಳೆಯ ಕಾಲಗಳೇ. ಆದರೆ ಇದನ್ನ ಗಮನಿಸಿದಾಗ ಒಂದು ವಿಶೇಷವಾಗಿರ್ತಕ್ಕಂತಹ ದಿವಸ ಕಾಣುತ್ತೆ ನೋಡಿ. ಹಬ್ಬ ಹುಣ್ಣಿಮೆಗಳು ಅಂತ ಹೇಳಿದಾಗ ಅವತ್ತು ಪ್ರತಿ ದಿವಸದಂತಾನೆ ಬೆಳಗಾಗತ್ತೆ, ಪ್ರತಿ ದಿವಸ ಅಂತಾನೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿಗಳಾಗುತ್ತೆ. ಆದ್ರೆ ಆ ಹಬ್ಬ ಅಂತ ಏರ್ಪಾಡು ಮಾಡ್ತಾ ಇದ್ದಾಗ ಅವತ್ತು ನೋಡ್ತಕ್ಕಂತಹ ಆ ಒಂದು ನಮ್ಮಲ್ಲಿರ್ತಕ್ಕಂತಹ ಬದಲಾವಣೆಗಳೇ ಬೇರೆ, ಹಾಗೆ ನಡ್ಕೊಳ್ತಕ್ಕಂಥ ರೀತಿಗಳು ಬೇರೆ. ಹಾಗಾಗಿ ಒಂದು ವ್ಯತ್ಯಾಸ ನಮಗೆ ಕಾಣಿಸ್ಕೊಳುತ್ತೆ. ಏನಪ್ಪ ಒಳ್ಳೆ ಹಬ್ಬ ಇದ್ದಾಗಿದೆ ಇವತ್ತು ಅಂತ ನಾವು ಅಂತೀವಿ. ಹಾಗಾಗಿ ಅದು ಮನಸ್ಸು ಮೇಲೆ ಅಷ್ಟು ಅತ್ಯಂತ ಬಹಳ ಪಾಸಿಟಿವ್ ಎನರ್ಜಿ ಹೆಚ್ಚಾಗಿ ಕೊಡ್ತಕ್ಕಂತಹ ದಿವಸಗಳು. ಹಾಗಾಗಿ ಯಾತಕ್ಕೋಸ್ಕರವಾಗಿ ಈ ರೀತಿ ಕಾಣುತ್ತೆ ಅಂದ್ರೆ ಕಾಲ ಏನು ಅಂದ್ರೆ ಪುಣ್ಯ ಕಾಲ. ಈಗ ಉದಾಹರಣೆಗೆ ಪುಣ್ಯ ದೇಶಗಳು ಅಂತ ಹೇಳಿದಾಗ ನಮ್ಮ ದೇಶದಲ್ಲಿ ಅನೇಕ ಪುಣ್ಯ ಕ್ಷೇತ್ರಗಳಿದೆ. ಆ ಪುಣ್ಯ ಕ್ಷೇತ್ರಗಳಲ್ಲಿ ದೇವಸ್ಥಾನಗಳು, ಕ್ಷೇತ್ರಗಳು ಎಲ್ಲ ಕಡೆ ಇದೆ. ಆದರೆ ಕೆಲವು ಕ್ಷೇತ್ರಗಳಲ್ಲಿ ಮಾತ್ರ ಅದು ಕೇಂದ್ರೀಕೃತವಾಗಿದೆ. ಯಾತಕ್ಕೆ ಅಂತ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಕ್ಷೇತ್ರಗಳು ಅಂತಂದಾಗ ಆ ಕ್ಷೇತ್ರಗಳಲ್ಲಿ ಇರ್ತಕ್ಕಂತಹ ಆ ಒಂದು ಕೇಂದ್ರೀಕೃತವಾಗಿರ್ತಕ್ಕಂತಹ ಶಕ್ತಿಗಳು ಅಂತ ಹೇಳಿ ನೋಡಿ. ಉದಾಹರಣೆಗೆ ಸೂರ್ಯನ ಬೆಳಕು ಪ್ರಖರ ಎಲ್ಲ ಕಡೆನೂ ಇದೆ. ಆದ್ರೆ ನಾವು ಒಂದು ಬೂದಗಾಜನ್ನ ತೆಗೆದು ಆ ಒಂದು ಸೂರ್ಯನ ಕಿರಣವನ್ನ ಅದ್ರೊಳಗಡೆ ಬಿಡೋ ಹಾಗೆ ಮಾಡಿದಾಗ ಅದರ ಶಕ್ತಿ ಕೇಂದ್ರೀಕೃತವಾಗಿ ಆ ಒಂದು ಪೇಪರ್ ಇನ್ನೊಂದು ಮತ್ತೊಂದು ಅದು ಸುಡೋದಿಕ್ಕೆ ಆರಂಭವಾಗುತ್ತೆ. ಯಾತಕ್ಕೂ ಹಂಗಾರೆ ಸೂರ್ಯ ಅದೇ ಬೆಳಕು. ಆದ್ರೆ ವಿಶೇಷತೆ ಏನು ಅಂದ್ರೆ ನಮ್ಗೆ ಆ ಸುಡೋದಿಲ್ಲ. ಓಡಾಡ್ತಾ ಇರ್ತೀವಿ, ಕೈ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಪೇಪರ್ ಆಗ್ಲಿ ಅನ್ನೋ ಸುಟ್ಟೋಗೋದಿಲ್ಲ. ಆದ್ರೆ ಈ ಒಂದು ಬೂದ್ಗನ್ನಡಿಯಿಂದ ಹೇಗೆ ಆ ಪೇಪರ್ ರೋಪ್ ಬಟ್ಟೆನೋ ಇನ್ನೊಂದು ಸುಟ್ಟೋಗುತ್ತೆ ಅಂದ್ರೆ ಅಲ್ಲಿ ಆ ಒಂದು ಅದೇ ಕಿರಣಗಳು ಕೇಂದ್ರೀಕೃತವಾದಾಗ ಅದಕ್ಕೆ ಇರ್ತಕ್ಕಂಥ ಬಲ ಶಕ್ತಿ ಹೆಚ್ಚಾಗ್ಬಿಡುತ್ತೆ. ಹಾಗೆ ಈ ನಮ್ಮ ಯೋಗಿಗಳು, ಮಹರ್ಷಿಗಳು, ದಿವ್ಯ ಪುರುಷರು ಏನ್ ಮಾಡಿದ್ದಾರೆ, ತಮ್ಮ ತಪಶಕ್ತಿಯಿಂದ ಆ ಒಂದು ಕ್ಷೇತ್ರಕ್ಕೆ ಆ ಒಂದು ಶಕ್ತಿಯನ್ನ ಕೇಂದ್ರೀಕೃತವಾಗಿ ಮಾಡಿಬಿಟ್ಟಿದ್ದಾರೆ. ಯಾವಾಗ ಇಂತಹ ಕೇಂದ್ರೀಕೃತವಾಗಿ ಮಾಡಿದಾರೋ ಆ ಒಂದು ಶಕ್ತಿಗಳನ್ನ ಅಂತಹ ಕೇಂದ್ರೀಕೃತವಾಗಿರ್ತಕ್ಕಂಥ ಸ್ಥಳದಲ್ಲಿ ಭಗವಂತ ಅಲ್ಲಿ ನೆಲೆಸಿದಾನೆ ಅಂತ ಹೇಳಿ ಆಗ ಈ ಒಂದು ಯೋಗಿಗಳು, ತಪಸ್ವಿಗಳು, ಋಷಿಗಳು, ಮುನಿಗಳು ಯಾರು ಇದನ್ನ ಆ ಒಂದು ಶಕ್ತಿಗಳು ಕೇಂದ್ರೀಕೃತವಾಗುವ ಹಾಗೆ ಮಾಡಿದಾರೋ ಅವರೆಲ್ಲರಿಗೂ ಕೂಡ ಹಾಗೆ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಅವನು ಅಲ್ಲಿ ಭಗವಂತ ಸಂತೋಷವಾಗಿ ಅಲ್ಲಿ ನೆಲೆಸಿರ್ತಾನೆ ಅನ್ನೋ ಮಾತನ್ನ ನಾವು ಹಲವಾರು ಕ್ಷೇತ್ರಗಳನ್ನ ನೋಡ್ತೀವಿ. ಕಾಶಿ ಇರ್ಬೋದು, ನಮ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಹೀಗೆ ಅನೇಕ ಕ್ಷೇತ್ರಗಳು. ಇದರಲ್ಲಿರೋ ಹಿಮಾಲಯ ಪರ್ವತದಲ್ಲಿರ್ತಕ್ಕಂತಹ ಕೇದಾರೇಶ್ವರ ನೋಡಿ, ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರಗಳು. ಹಾಗೆ ಇಂತಹ ಕ್ಷೇತ್ರಗಳು ಇದೊಂದೇ ಅಲ್ಲ, ಅನೇಕ ಕ್ಷೇತ್ರಗಳ ಹೆಸರುಗಳಿದೆ. ಆ ಕ್ಷೇತ್ರಗಳ ಈಗ 12 ಜ್ಯೋತಿರ್ಲಿಂಗಗಳಿದೆ. ಆ ಜ್ಯೋತಿರ್ಲಿಂಗಗಳೆಲ್ಲವೂ ಕೂಡ ಕ್ಷೇತ್ರಗಳು. ಹೀಗೆ ಅಂತಹ ಕ್ಷೇತ್ರಗಳಲ್ಲಿ ಈಗ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಅದು ಒಂದು ಕ್ಷೇತ್ರ. ಹಾಗೆ ಅನೇಕ ಸುಬ್ರಹ್ಮಣ್ಯ ಸ್ವಾಮಿ 6 ಕಡೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಕ್ಕೆ ಪ್ರತಿಯೊಂದಕ್ಕೂ ಇರತಕ್ಕಂಥ ಶಕ್ತಿಗಳು, ಅದರದ್ದು ಇತಿಹಾಸ, ಹಿನ್ನೆಲೆಗಳಿದೆ. ಹಾಗಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಬೇರೆ ಬೇರೆ ರೂಪದಲ್ಲಿ ಇರಬಹುದು. ಆ ದೈವಿ ಶಕ್ತಿಗಳು ಕೇಂದ್ರೀಕೃತವಾಗಿದೆ. ಆ ಕೇಂದ್ರೀಕೃತವಾಗಿರ್ತಕ್ಕಂಥದ್ದನ್ನು ಮಾಡಿದವರು ಯಾರು? ಇಂತಹ ಮಹಾ ಯೋಗಿಗಳು, ಮಹಾಪುರುಷರು, ಋಷಿಗಳು, ಮುನಿಗಳು ಇತ್ಯಾದಿ. ಹಾಗೆ ಕೇಂದ್ರೀಕೃತವಾಗಿರ್ತಕ್ಕಂತಹ ಆ ದೇವಸ್ಥಾನಗಳು ಎಲ್ಲೆಲ್ಲಿದ್ವು ಅವೆಲ್ಲ ಕೂಡ ಕ್ಷೇತ್ರಗಳು. ಹಾಗಾಗಿ ಅಲ್ಲಿ ಭಗವಂತ ಬಂದು ನೆಲೆಸಿರ್ತಾನೆ. ಹಾಗಾಗಿ ಅಂತಹ ಎಲ್ಲ ಕ್ಷೇತ್ರಗಳನ್ನು, ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಪುಣ್ಯ ಕ್ಷೇತ್ರಗಳಿದೆಯೋ ನಾವು ಆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಹಿರಿಯರು ಋಷಿ ಮುನಿಗಳು, ಯೋಗಿಗಳು, ತಪಸ್ವಿಗಳು, ದೈವ ಭಕ್ತರು, ದೇವಾಂಶ ಸಂಭೂತರು, ಈವನ್ ದೇವತೆಗಳು ಕೂಡ ರೂಪಗಳನ್ನ ಮನುಷ್ಯ ರೂಪವನ್ನ ಜನ್ಮವನ್ನ ಎತ್ತಿ ಬಂದು ಇಂತಹ ಒಂದು ಅಪರೂಪವಾಗಿರ್ತಕ್ಕಂಥ ಕ್ಷೇತ್ರಗಳನ್ನ ಮಾಡಿ ನಾವು ಭಾರತೀಯರಾಗಿ ಅಲ್ಲಿ ಹೋಗಿ ನೋಡಿ ನಾವು ಅದರ ಪುಣ್ಯವನ್ನ ಪಡೆಯುವಂತಹ ಒಂದು ಸೌಭಾಗ್ಯವನ್ನ ನಮಗೆ ಕರುಣಿಸ್ಕೊಂಡಿದ್ದಾರೆ. ಅಂತಹ ಎಲ್ಲರಿಗೂ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಅವ್ರನ್ನೆಲ್ಲರನ್ನೂ ಕೂಡ ನಾವು ನೆನೆಸ್ಕೊಂಡು ಅವರೆಲ್ಲರಿಗೂ ಕೂಡ ನಾವು ಕೃತಜ್ಞತಾ ಭಾವದಿಂದ ಸಾಷ್ಟಾಂಗ ನಮಸ್ಕಾರವನ್ನ ಮಾಡೋಣ. ಅವರನ್ನ ನಾವು ನೆನೆಸ್ಕೊಂಡು ಅವ್ರಿಗೆ
ಕೃತಜ್ಞತೆಗಳನ್ನ ನಾವು ಅರ್ಪಿಸ್ಲೇಬೇಕು. ಯಾಕಂದ್ರೆ ಇಷ್ಟು ಸುಲಭದಲ್ಲಿ ನಮ್ಗೆ ಭಾರತ ನಾವೆಲ್ಲೋ ಅಮೆರಿಕಾದಲ್ಲೋ ಇನ್ನೊಂದು ದೇಶದಲ್ಲೋ ಬೇರೆ ಖಂಡದಲ್ಲೋ ಇದ್ರೆ ಈ ವಿಶ್ವನಾಥನ ನೋಡ್ಬೇಕು, ಇದ್ರಲ್ಲಿರ್ತಕ್ಕಂತಹ ಕಾಶಿನಲ್ಲಿರ್ತಕ್ಕಂಥ ವಿಶ್ವನಾಥನ್ ನೋಡ್ಬೇಕು, ಹಿಮಾಲಯದಲ್ಲಿರ್ತಕ್ಕಂಥ ಕೇದಾರೇಶ್ವರನ್ ನೋಡ್ಬೇಕು, ಇನ್ನೊಂದ್ ಕಡೆ ತಿಮ್ಮಪ್ಪನ್ ನೋಡ್ಬೇಕು ಅಂತ ವೀಸಾ ತಗೋಬಾ ಅಲ್ಬಾ ಇದ್ಬಾ. ಭಾರತದಲ್ಲಿ ಯಾವುದಕ್ಕೂ ಇದಿಲ್ಲ, ನಿನ್ಗೆ ಯಾವಾಗ ಬೇಕು ಅನ್ಸುತ್ತೋ ಅವಾಗ ಹೋಗಿ ನೋಡ್ಕೊಂಡ್ ಬರುವಂತಹ ಅಂತ ಅದ್ಭುತವಾಗಿರ್ತಕ್ಕಂತಹ ನಾವು ಹತ್ತಿರದಲ್ಲಿದ್ದೀವಿ, ಭಾರತ ದೇಶದಲ್ಲೇ ಇದ್ದೀವಿ, ಹತ್ತಿರದಲ್ಲೇ ಇದ್ದೀವಿ, ಎಲ್ಲವನ್ನು ಕೂಡ ಹತ್ತಿರದಲ್ಲೇ ನೋಡ್ತಕ್ಕಂಥ ಒಂದು ಸೌಭಾಗ್ಯ. ಹಾಗಾಗಿ ಇಂತಹ ಕ್ಷೇತ್ರಗಳನ್ನ ದರ್ಶನ ಮಾಡ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ಅವಕಾಶವನ್ನ ನಮಗೆ ಭಾರತದಲ್ಲಿ ಹುಟ್ಟಿ ನಾವೇ ಧನ್ಯರು. ಹಾಗಾಗಿ ಇಂತಹ ಕ್ಷೇತ್ರಗಳನ್ನ ನಮಗೆ ಒದಗಿಸ್ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಕೂಡ ನಾವು ನಮಸ್ಕಾರಗಳನ್ನ ಮಾಡ್ತಾ ಮುಂದಕ್ಕೆ ಹೋಗೋಣ. ಮುಂದಿನ ನಾಮ ಕ್ಷೇತ್ರೇಶಿ ಕ್ಷೇತ್ರಜ್ಞ ಪಾಲಿನಿ ಅಂತ ಹೇಳಿ. ನೋಡಿ, ಕ್ಷೇತ್ರ ಅಂತಂದ್ರೆ ಏನು ಅಂತ ಮೊದಲು ತಿಳ್ಕೊಂಡ. ನಾನು ಹೇಳಿದೆ, ಇದು ಕ್ಷೇತ್ರಗಳು ಅಂದ್ರೆ ದೈವಿ ಶಕ್ತಿಗಳು ಅಲ್ಲಿ ಇರ್ತಕ್ಕಂತಹ ಕ್ಷೇತ್ರಗಳು. ಆಮೇಲೆ ಕಾಲಗಳು ಅಂತಂತಾರೆ ಪ್ರತಿ ದಿವಸ ಅಂತ ಹೇಳಿ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಕಾಲಗಳನ್ನು ನಾವು ಹೇಳಿದ್ವಿ. ಇಲ್ಲಿ ಕ್ಷೇತ್ರೇಶಿ ಕ್ಷೇತ್ರಜ್ಞ ಪಾಲಿನಿ ಅಂತ ಹೇಳಿ. ಕ್ಷೇತ್ರ ಅಂತಂದಾಗ ನಮ್ಮ ಶರೀರನೇ ಒಂದು ಕ್ಷೇತ್ರ. ಇದು ಬಹಳ ಚೆನ್ನಾಗಿ ನಾವು ಅರ್ಥ ಮಾಡ್ಕೊತಾ ಹೋದ್ರೆ ಮುಂದಿನ ನಾಮಗಳಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಅನುಭವಗಳ್ರಿ. ಹಾಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಇದನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಜೊತೆ ದಯವಿಟ್ಟು ಅನೇಕ ಜನ ತಿಳ್ಕೊಂಡಿರೋರು ಜ್ಞಾನಿಗಳು ಇದ್ದೀರಿ. ಹಾಗೆ ಇದು ನನ್ನ ಒಂದು ಸಣ್ಣ ಒಂದು ಇದು ಇನ್ಫಾರ್ಮೇಶನ್ ಎಲ್ರಿಗೂ ಅಷ್ಟೇ. ಹಾಗಾಗಿ ಕ್ಷೇತ್ರ ಅಂತಂದಾಗ ಇದು ನಮ್ಮ ಶರೀರ ಅಂತ ತಗೊಳ್ಳೋಣ. ಕ್ಷೇತ್ರಜ್ಞ ಅಂತಂದ್ರೆ ಈ ಕ್ಷೇತ್ರವಾಗಿರ್ತಕ್ಕಂತಹ ಶರೀರ. ಕ್ಷೇತ್ರ ಅಂತಂದ್ರೆ ಈ ಶರೀರ, ಕ್ಷೇತ್ರಜ್ಞ ಅಂತಂದ್ರೆ ಈ ಶರೀರದ ಪಾದದಿಂದ ತಲೆಯವರೆಗೂ, ಆ ಪಾದದಿಂದ ಮಸ್ತಕದವರೆಗೂ ಕೂಡ ಅರಿಯುವಂತಹ ಜೀವಾತ್ಮ ಎರಡನೇದು. ಮೂರನೇದು, ಈ ಎರಡನ್ನು, ಈ ಕ್ಷೇತ್ರ ಮತ್ತೆ ಈ ಜೀವಾತ್ಮ ಅಂತ ಏನಿದೆ ಶರೀರ, ಆ ಶರೀರದಲ್ಲಿರ್ತಕ್ಕಂತಹ ಜೀವಾತ್ಮ, ಅದು ಎರಡನ್ನೂ ಕೂಡ ಪಾಲಿಸ್ತಿರ್ತಕ್ಕಂತಹ ಆ ಜಗನ್ಮಾತೆ ಪಾಲಿಸ್ತಿರೋದ್ರಿಂದ ಅದು ಕ್ಷೇತ್ರಜ್ಞ ಪಾಲನೆ. ಕ್ಷೇತ್ರ ಅಂದ್ರೆ ಶರೀರ, ಕ್ಷೇತ್ರಜ್ಞ ಅಂತಂದ್ರೆ ಇಲ್ಲಿರ್ತಕ್ಕಂತಹ ಜೀವ, ಆ ಎರಡನ್ನು ಪಾಲಿಸ್ತಿರ್ತಕ್ಕಂತಹ ಅವ್ರು ಯಾರು ಅಂದ್ರೆ ಕ್ಷೇತ್ರಜ್ಞ ಪಾಲಿನಿ. ಹಾಗೆ ಗೀತೆನಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳ್ತಾನೆ ಅಂದ್ರೆ, ಇದಂ ಶರೀರಂ ಕೌಂತೆಯ ಕ್ಷೇತ್ರ ಮಿಥ್ಯ ವಿಧೀಯತೆ ಏತದ್ಯೋ ವೇತ್ತಿತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿದಃ ಅಂತ ಹೇಳಿ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಶು ಭಾರತ ಅಂತ. ಇದು ಭಗವಂತ ಬಹಳ ಚೆನ್ನಾಗಿ ಹೇಳಿದ್ದಾನೆ. ಅಂದ್ರೆ ಈ ಶರೀರ ಕ್ಷೇತ್ರ ಅಂತ ಹೇಳಲ್ಪಡುತ್ತೆ. ಇದನ್ನ ಯಾರು ತಿಳಿತಾರೋ, ಅಂದ್ರೆ ನಾ ಜೀವಾತ್ಮ ಅಂತ ಹೇಳಿದ್ವಿ, ಆ ಒಂದು ಕ್ಷೇತ್ರದ ಬಗ್ಗೆ ಯಾರು ತಿಳಿತಾರೋ ಅವನು ಜೀವಾತ್ಮ ಅಥವಾ ಕ್ಷೇತ್ರಜ್ಞ. ಹಾಗೆ ಈ ಕ್ಷೇತ್ರದಲ್ಲಿ ಮತ್ತೆ ಕ್ಷೇತ್ರಜ್ಞರನ್ನ ಯಾರು ವಿಶ್ಲೇಷಿಸ್ತಾರೋ ಅವರು ಇದ್ರ ಬಗ್ಗೆ ಚೆನ್ನಾಗಿ ಬಲ್ಲವರಾಗಿರ್ತಾರೆ. ಹಾಗೆ ಸರ್ವ ಕ್ಷೇತ್ರಗಳಲ್ಲೂ ಇರ್ತಕ್ಕಂತಹ ಕ್ಷೇತ್ರಜ್ಞನೇ ನಾನು ಅಂತಕ್ಕಂಥ ನೀನು ತಿಳ್ಕೋಬೇಕು ಅನ್ನೋ ಮಾತನ್ನ ಅವನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಮುಂದಿನ ನಾಮ ಕ್ಷಯ ವೃದ್ಧಿ ವಿನಿರ್ಮುಕ್ತ. ಕ್ಷಯ ವೃದ್ಧಿ ವಿನಿರ್ಮುಕ್ತ ಅಂತಂದ್ರೆ, ಕ್ಷಯ ಅಂದ್ರೇನು? ಕಾಯಿಲೆ ಅಂತಲ್ಲ. ಕ್ಷಯ ಅಂತಂದ್ರೆ ಕ್ಷೀಣಿಸೋದು, ಡಿಟೋರಿಯೇಷನ್, ಗೊತ್ತಾಯ್ತಾ? ಹಾಗಾಗಿ ಕ್ಷಯ ಅಂತಂದ್ರೆ ಕ್ಷೀಣಿಸ್ತಕ್ಕಂಥದ್ದು, ವೃದ್ಧಿ ಅಂದ್ರೆ ಬೆಳೆಯೋದು. ಸೊ ಕ್ಷಯ ವೃದ್ಧಿ ವಿನಿರ್ಮುಕ್ತ ಅಂದ್ರೆ ಈ ದೇವಿಗೆ ವೃದ್ಧಿನೂ ಇಲ್ಲ, ಕ್ಷಯನೂ ಇಲ್ಲ. ಹಾಗಾದ್ರೆ ಏನು ಅಂತಂದಾಗ, ಈ ವೃದ್ಧಿ ಮತ್ತೆ ಕ್ಷಯ ಅಂತಕ್ಕಂಥದ್ದು ಯಾರಕ್ಕೆ ಅಂದ್ರೆ ಉಪಾಧಿಗಳಿಗೆ ಮಾತ್ರ, ಜೀವಿಗಳು ನಮ್ಮಂಥವ್ರಿಗೆ ಮಾತ್ರ. ವೃದ್ಧಿ ಕ್ಷಯ ಇವೆಲ್ಲವೂ ಕೂಡ ಈ ಶರೀರಕ್ಕೆ ಮಾತ್ರ. ಹಾಗಾಗಿ ಕ್ಷೇತ್ರಜ್ಞ ಅಂತಕ್ಕಂತಹ ಈ ಒಂದು ನೋಡಿ, ಕ್ಷೇತ್ರಜ್ಞ ಕ್ಷೇತ್ರೇಶಿ ಅಂತಕ್ಕಂಥ ತಾಯಿ ಆದ್ರೂ ಕೂಡ, ತಾಯಿನೇ ಕ್ಷೇತ್ರವಾದ್ರು, ಕ್ಷೇತ್ರಜ್ಞಳು ಅವಳೇ ಆದ್ರು, ಕ್ಷೇತ್ರವನ್ನ ಪಾಲಿಸ್ತಿರ್ತಕ್ಕಂಥವಳು ಅವಳೇ ಆದ್ರೂ ಕೂಡ ಈ ಒಂದು ಮೂರು, ಈ ಕ್ಷೇತ್ರಕ್ಕೆ ಅನುಭವಿಸ್ತಕ್ಕಂತಹ ಆ ಮೂರು ಏನಿದೆ, ಕ್ಷೇತ್ರಜ್ಞ ಕ್ಷೇತ್ರಪಾಲನೆ ಏನಿದೆ, ಇದು
ಅವಳು ಆಗಿದ್ರೂ ಕೂಡ ಇಂತಹ ಒಂದು ಕ್ಷಯವಾಗ್ಲಿ ವೃದ್ಧಿಗಾಗ್ಲಿ ಅವಳು ಅದಕ್ಕೆ ಸಂಬಂಧ ಪಡೋದಿಲ್ಲ. ಆ ಏನು ನಮಗೆ ಕ್ಷಯ ವೃದ್ಧಿ ಅಂತ ಏನಿದೆ ಅದೇನಿದ್ರೂ ಕೂಡ ಉಪಾಧಿಗಳಿಗೆ. ಹಾಗಾಗಿ ಇಂತಹ ಒಂದು ಚೈತನ್ಯಕ್ಕೆ ಅಂದ್ರೆ ತಾಯಿಯಾಗಿರ್ತಕ್ಕಂತಹ ಆ ಜಗದಂಬೆ ಚೈತನ್ಯ ಸ್ವರೂಪಳಾಗಿರೋದ್ರಿಂದ ಅವಳಿಗೆ ಯಾವುದೇ ವಿಧವಾಗಿರ್ತಕ್ಕಂತಹ ಕ್ಷಯವಾಗ್ಲಿ ವೃದ್ಧಿಯಾಗ್ಲಿ ಇಲ್ಲ ಅನ್ನೋ ಮಾತನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಉದಾಹರಣೆಗೆ ಒಂದು ಬಲೂನ್ ನಲ್ಲಿ ಗಾಳಿ ಇದೆ ಅಂತ ಇಟ್ಕೊಳ್ಳೋಣ. ಆಗ ಆ ಒಂದು ಬಲೂನು ಅದ್ರ ಕೈಲಿಲ್ಲ, ಒಡೆಸೋಗ್ಬಿಟ್ರೆ ಒಳಗಡೆನೂ ಗಾಳಿ ಇದೆ ಹೊರಗಡೆನೂ ಗಾಳಿ ಇದೆ. ಆದ್ರೆ ಒಳಗಡೆ ಇರುವಷ್ಟೊತ್ತು ಅಷ್ಟೇನೆ ಗಾಳಿ, ಅದು ಈಚೆ ಬಂದ್ಮೇಲೆ ಈಚೆ ಬಂದ್ಬಿಡ್ತು. ಅದನ್ನ ಯಾರ ಕಂಟ್ರೋಲ್ ನಲ್ಲೂ ಇಲ್ಲ. ಎದುವರೆಗೂ ಆ ಉಪಾಧಿ, ಎದುವರೆಗೂ ಆ ಬಲೂನ್ ಇರುತ್ತೋ ಅದುವರೆಗೂ ಅದ್ರ ಜೊತೆ ಇರುತ್ತೆ, ಆದ್ರೆ ಅದು ಅಂಟಿಕೊಂಡಿಲ್ಲ. ಬಲೂನ್ ಒಡೆದೋಯ್ತು ಅಂತ ಗಾಳಿನೂ ಒಡೆದೋಗ್ಲಿಲ್ಲ. ನೋಡಿ, ಬಲೂನ್ ಎಷ್ಟು ದಿವಸ ಇರುತ್ತೋ ಅಷ್ಟು ಹೊತ್ತವರೆಗೂ ಅದು ಗಾಳಿ ಒಳಗಡೆ ಇರುತ್ತೆ, ಆದ್ರೆ ಗಾಳಿ ಇದಕ್ಕೆ ಅಂಟಿರೋದಿಲ್ಲ. ಯಾವಾಗ ಬಲೂನ್ ಒಡೆದೋಗುತ್ತೋ ಆ ಬಲೂನ್ ಅಲ್ಲಿರೋ ಗಾಳಿನೂ ಒಡೆದೋಗ್ಬಿಟ್ಟು ನಾಶನ ಆಗೋದಿಲ್ಲ. ಹಾಗಾಗಿ ಈ ಶರೀರದಲ್ಲಿ ಆ ಜಗನ್ಮಾತೆ ಚೈತನ್ಯ ರೂಪಗಳಾಗಿ ಇದ್ರೂ ಕೂಡ, ಕ್ಷೇತ್ರಜ್ಞಳಾಗಿದ್ರೂ ಕೂಡ ಒಂದು ಅಂಟಾಗ್ಲಿ ಆ ಒಂದು ವೃದ್ಧಿ ಆಗ್ಲಿ ಏನು ಕ್ಷೀಣಿಸೋದಾಗ್ಲಿ ಇಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲಾ ಉಪಾಧಿಯಲ್ಲೂ ಕೂಡ ತಾಯಿ ಇದ್ದಾಳೆ, ಆದ್ರೆ ಉಪಾಧಿ ಹೋದ್ರೂ ಕೂಡ ಅವಳು ಇದ್ದೇ ಇರ್ತಾಳೆ. ಅಂದ್ರೆ ಬಲೂನ್ ಒಡೆದೋದ್ರು ಕೂಡ ಗಾಳಿ ಹೇಗಿರುತ್ತೋ ಹಾಗೆ ಈ ಶರೀರ ಹೋದ್ರೂ ಕೂಡ ಅವಳು ಹಾಗೆ ಇರ್ತಾಳೆ. ಹಾಗಾಗಿ ಇವಳಿಗೆ ಈ ಬಲೂನ್ಗೆ ಮಾತ್ರ ಇದು ವೃದ್ಧಿ ಮತ್ತೆ ಕ್ಷೀಣ ಇದೆ. ಹಾಗಾಗಿ ಈ ಒಂದು ಶರೀರಕ್ಕೆ ಅವೆಲ್ಲ ಇರುತ್ತೆ ಬಿಟ್ರೆ ಆ ಒಂದು ವೃದ್ಧಿ ಆಗ್ಲಿ ಕ್ಷೀಣವಾಗ್ಲಿ ತಾಯಿಗೆ ಇಲ್ಲ. ಇದು ಉಪಾಧಿಗಳಿಗೆ ಮಾತ್ರ ಅನ್ನೋ ಮಾತನ್ನ ಈ ಒಂದು ನಾಮದಲ್ಲಿ ಕ್ಷಯ ವೃದ್ಧಿ ವಿನಿರ್ಮುಕ್ತ, ಕ್ಷಯ ಮತ್ತೆ ವೃದ್ಧಿಯಿಂದ ಅವಳು ಬೇರೆ ಆಗಿರೋದ್ರಿಂದ ಕ್ಷಯ ವೃದ್ಧಿ ನಿರ್ಮುಕ್ತ ಅಂತ ಹೇಳಿ. ಮುಂದಿನ ನಾಮ ಕ್ಷೇತ್ರಪಾಲ ಸಮರ್ಚಿತ. ಅಂದ್ರೆ ಕ್ಷೇತ್ರಪಾಲರಿಂದ ಆಕೆ ಪೂಜಿಸಲ್ಪಡ್ತಾಳೆ. ಕ್ಷೇತ್ರಪಾಲರು ಅವಳ ಉಪಾಸನೆಯನ್ನ ಮಾಡ್ತಾರೆ ಅನ್ನೋ ಮಾತನ್ನ ಇಲ್ಲಿ ಕ್ಷೇತ್ರಜ್ಞ ಅಂತಂದ್ರೇನು? ಜೀವ ಅಂತ ಹೇಳಿದ್ವಿ. ಒಬ್ಬ ಜೀವನಿಗೆ ಕ್ಷೇತ್ರಜ್ಞ ಅಂತ ನಾವು ಹೇಳಿದ್ವು. ಎದುವರೆಗೆ ಆ ಶರೀರದಲ್ಲಿ ನಾನು ಅಂತ ಅವನು ಹೇಳ್ಕೊತಾನೆ, ಅಂದ್ರೆ ಈ ಶರೀರನು ನಾನು ಅಂತ ಹೇಳ್ಕೊತಿರ್ತಾನೋ ಅಲ್ಲಿವರೆಗೆ ಅವನು ಜೀವ ಅಂತ. ನಾನು ಇದಕ್ಕೆ ಮುಂದೆ ನಾಮಗಳಲ್ಲಿ ಬಹಳ ಸ್ಪಷ್ಟವಾಗಿ ಇನ್ನು ವಿವರವಾಗಿ ಹೋಗ್ತಾ ಇರಬಹುದು. ಈಗ ನೋಡಿ, ಕ್ಷೇತ್ರಜ್ಞ ಅಂದಾಗ ನಾವು ಜೀವ ಅಂತ ಹೇಳಿದ್ವಿ. ಎದುವರೆಗೂ ಆ ಶರೀರ ಇರುತ್ತೋ ಅಲ್ಲಿವರೆಗೂ ಅವನೇ ಮಾಡ್ತಾನೆ ಈ ಶರೀರನೇ ನಾನು ಅಂತ ಅನ್ಕೋತಾನೆ. ನಾನು ಅಂತ ತಕ್ಷಣ ತೋರಿಸ್ಕೋತಾನೆ, ಶರೀರ ಅಂತ ತೋರಿಸ್ಬಿಟ್ಟು ನಾನು ಅಂತ ಅನ್ಕೋತಾನೆ. ಎಲ್ಲಿವರೆಗೂ ಜೀವ ಈ ಶರೀರನೇ ನಾನು ಅಂತ ಅನ್ಕೋತಾನೋ ಅವನ್ನ ಜೀವ ಅಂತ ಜೀವ ಅಂತ ಕರೀತಾರೆ. ಯಾವಾಗ ಈ ಶರೀರ ಮತ್ತೆ ಚೈತನ್ಯ ತಾಯಿ ಅನ್ಕೋತಾನೋ, ಅಂದ್ರೆ ಈ ಶರೀರ ಮತ್ತೆ ಒಳಗಡೆ ಇರ್ತಕ್ಕಂತಹ ಜೀವ ಏನಿದೆ ಅಂತ ಅನ್ಕೋತಾನೋ, ಅಂದ್ರೆ ಈ ಶರೀರ ಆ ಒಂದು ಚೈತನ್ಯ ಎರಡೂ ಕೂಡ ತಾಯಿನೇ ಅಂತ. ಈ ಶರೀರನು ತಾಯಿನೇ, ಆ ಚೈತನ್ಯನು ತಾಯಿನೇ ಅನ್ನುವಂತಹ ಒಂದು ಸ್ಟೇಜ್ಗೆ ಹೋಗ್ಬೇಕು. ಹಾಗಾಗಿ ಯಾವಾಗ ಈ ಶರೀರ ಮತ್ತೆ ಚೈತನ್ಯ ಎರಡು ಒಂದೇ ಅನ್ನುವಂತಹ ಒಂದು ಸ್ಟೇಟಸ್ಗೆ ಹೋಗ್ತಾನೋ ಆಗ ಅವನೇನಾಗ್ಬಿಡ್ತಾನೆ ಅಂತಂದ್ರೆ ಆಗ ಜೀವ ಅನ್ನೋದು ಅವನಿಗೆ ಡಿಫ್ರೆನ್ಸೇ ಇರೋದಿಲ್ಲ. ಅಂದ್ರೆ ಜೀವ ಭಾವ ಅನ್ನೋದು ಹೊರಟೋಗ್ಬಿಡುತ್ತೆ. ಆ ಭಾವ, ಜೀವದ ಮೇಲೆ ಇರ್ತಕ್ಕಂತಹ ಭಾವ ಏನಾಗುತ್ತೆ ಅದು ಹೊರಟೋಗುತ್ತೆ. ಅಂತಹ ಮನುಷ್ಯನಿಗೆ, ಯಾರಿಗೆ ಆ ಜೀವ ಭಾವ ಅನ್ನೋದಿರೋದಿಲ್ಲ, ಅವನಿಗೆ ಹುಟ್ಟು ಅನ್ನೋದಿರೋದಿಲ್ಲ, ಅಂದ್ರೆ ಮುಕ್ತಿ ಸಿಕ್ಕಿಬಿಡುತ್ತೆ ಅನ್ನೋ ಮಾತನ್ನ. ಅಂದ್ರೆ ಯಾವಾಗ ಈ ಒಂದು ಭಾವನೆ ಬರುತ್ತೋ ಅಲ್ಲಿಗೆ ಅವನು ಒಂದು ಸ್ಟೇಜಿಗೆ ಮುಂದಕ್ಕೆ ಹೊಟ್ಟೋಗ್ಬಿಡ್ತಾನೆ. ಇದೆಷ್ಟನ್ನು ಬಿಟ್ಟು ಅವನು ಮುಂದಕ್ಕೆ ಹೊಟ್ಟೋಗಿದ್ದಾನೆ ಅಂತ ಹೇಳ್ತಾರೆ. ಈ ಶರೀರ ಏನು? ಅವಾಗ ಅವನ ಮನ್ಸಲ್ಲಿ ಏನ್ ಬರುತ್ತೆ, ಈ ಶರೀರ ಅಂದ್ರೆ ಏನು ಅಂತಾರೆ, ಇದು ಬರೀ ಭ್ರಾಂತಿ ಮಾತ್ರ. ಇದ್ರ ಮೇಲೆ ಬಹಳ ಆಸೆ ನಮ್ಗೆ, ಭ್ರಾಂತಿ ಅಂತ ಅನ್ನುವಂಥದ್ದು. ಆದ್ರೆ ಇದು ಭ್ರಾಂತಿ ಅನ್ಕೋತಾನೆ. ಈ ರೀತಿ ಅನುಭವ ಆದಾಗ ನಾನು ಕೂಡ ಅವಳೇ ಅಂತ ಅವನು ಹೇಳ್ತಾನೆ. ಅಂದ್ರೆ ಆ ಶಕ್ತಿ, ಆ ಒಂದು ಅಪರಿಮಿತವಾಗಿರ್ತಕ್ಕಂಥ ಚೈತನ್ಯ ನಾನೇ ಅಂತಂದುವಾಗ ಅವನಿಗೂ ಇವನಿಗೂ ವ್ಯತ್ಯಾಸ ಇಲ್ಲ ಅಂತ ತಿಳ್ಕೊಂಡಾಗ ಅಹಂ ಬ್ರಹ್ಮಾಸ್ಮಿ ಅನ್ನೋ ಮಾತನ್ನ ಈ ನಮ್ಮ ಶಂಕರ ಭಗವತ್ಪಾದರು ಹೇಳಿದಾಗೆ
ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ಒಂದು ಸ್ಟೇಜ್ಗೆ ಹೋಗ್ತಾನೆ. ಈ ಭಾವನೆ ಬರಬೇಕು ಅಂತಂದ್ರೆ ತಾಯಿಯನ್ನ ಉಪಾಸಿಸ್ಬೇಕು. ತಾಯಿಗೆ ಅಮ್ಮ ನಾನು ಅಂತಕ್ಕಂಥದ್ದನ್ನ ಬಿಟ್ಟು, ನನ್ನದು ಈ ಶರೀರನೇ ನಾನು ಅನ್ನುವಂತಹ ಈ ಅಹಂ ಅನ್ನೋದನ್ನ ಬಿಟ್ಟು, ಈ ಶರೀರನು ನಿನ್ನ ಚೈತನ್ಯನೇ, ನೀನೇ ಈ ಶರೀರ, ನೀನೇ ಈ ಚೈತನ್ಯನು ನೀನೇ ಅನ್ನುವಂತಹ ಆ ಒಂದು ಬಾಂಧವ್ಯ ಬರೋ ಹಾಗೆ ಆ ಒಂದು ಸ್ಟೇಟ್ಗೆ ಹೋಗ್ಬೇಕು ಅಂತಂದ್ರೆ ಆ ಜಗನ್ಮಾತೆ ಆಗಿರ್ತಕ್ಕಂಥ ಲಲಿತಾದೇವಿಯನ್ನ, ಜಗನ್ಮಾತೆಯನ್ನ ನಾವು ಉಪಾಸನೆ ಮಾಡಬೇಕು. ಯಾವಾಗ ಈ ರೀತಿಯಾಗಿರ್ತಕ್ಕಂತಹ ಒಂದು ಭಾವನೆಯಲ್ಲಿ ಅವನು ಪೂಜೆಯನ್ನು ಮಾಡ್ತಾನೋ, ಉಪಾಸನೆ ಮಾಡ್ತಾನೋ, ಅವನನ್ನೇನು ಕರೀತಾರೆ ಅಂದ್ರೆ ಕ್ಷೇತ್ರಪಾಲ ಅಂತ ಕರೀತಾರೆ. ಅಂತಹವನಿಂದ ಅವಳು ಅರ್ಚಿಸಲ್ಪಡ್ತಿರೋದ್ರಿಂದ ಆಕೆ ಕ್ಷೇತ್ರಪಾಲ ಸಮರ್ಚಿತ ಅಂತ ಕರೀತಾರೆ. ಹಾಗೆ ಕ್ಷೇತ್ರಗಳು ಅಂತಂತಂದ್ರೆ ನಾವು ಇನ್ನೊಂದು ಅರ್ಥದಲ್ಲಿ ಹೇಳಿದ್ವಿ, ಬೇರೆ ಬೇರೆ ಕ್ಷೇತ್ರಗಳಿದೆ ಹೇಗೆ ಅಂತೇಳಿ. ಕಾಶಿನಲ್ಲಿ ಇರ್ತಕ್ಕಂತಹ ಕ್ಷೇತ್ರದಲ್ಲಿ ಅದರ ಮೂಲ ದೇವರು ಯಾರು ಅಂತಂತಂದ್ರೆ ಕಾಶಿ ವಿಶ್ವನಾಥ. ಆದ್ರೆ ಕ್ಷೇತ್ರದ ಪಾಲಕ ಯಾರು ಅಂತಂದಾಗ ಕಾಶಿ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಕ್ಷೇತ್ರಪಾಲ ಯಾರು ಅಂತಂತಂದ್ರೆ ಕಾಲಭೈರವ. ಯಾರು ಕಾಶಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾರೋ ಕಾಲಭೈರವನ ದರ್ಶನವನ್ನ ಮಾಡಬೇಕು ಅಂತ ಹೇಳಿ. ನಾನು ಪ್ರತಿ ಸತಿ ಕಾಶಿ ಬಗ್ಗೆ ಹೇಳಿದಾಗ ಈ ಒಂದು ವಿಶೇಷ ಮಾಹಿತಿನ ಹೇಳ್ತೀನಿ. ಕಾಶಿಯಲ್ಲಿ ಬೆಳಗಿನ ಹೊತ್ತಿನಲ್ಲಿ ಕ್ಷೇತ್ರ ಪಾಲನೆ ಮಾಡ್ತಕ್ಕಂತ ಅವನು ಯಾರು ಅಂತಂದ್ರೆ ಕಾಲಭೈರವ. ರಾತ್ರಿ ಹೊತ್ತಿನಲ್ಲಿ ಒಂದು ಇದನ್ನ ಕಂಟ್ರೋಲ್ ಇಟ್ಕೊಂಡು ಆ ಇಡೀ ನಗರವನ್ನ ಸುತ್ತಾಳ್ತಾಳೆ ಅನ್ನೋದು ಯಾರು ಅಂತಂದ್ರೆ ಆ ಜಗನ್ಮಾತೆ ವಾರಾಹಿ. ಆ ವಾರಾಹಿ ಅತ್ಯಂತ ಶಕ್ತಿಯುತವಾಗಿರ್ತಕ್ಕಂತಹ ಜಗನ್ಮಾತೆ. ಆ ವಾರಾಹಿ ಅವಳು ಈ ನಮ್ಮ ಕಾಶಿ ವಿಶ್ವನಾಥನ ದೇವಸ್ಥಾನ ಮತ್ತು ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ ಒಂದು 500 ಮೀಟರ್ ದೂರ ಇದೆ ಅಷ್ಟೇನೆ. ಕಾಶಿಗೆ ಹೋದಾಗ ದಯವಿಟ್ಟು ಅಲ್ಲಿ ಹೋಗಿ ಬರ್ಬೇಕು. ಬೆಳಗ್ಗಿನ ಹೊತ್ತು ಮಾತ್ರ ತೆಗ್ದಿರ್ತಾರೆ, ಒಂದು ಸ್ವಲ್ಪ ಹೊತ್ತು ಮಾತ್ರ. ಆ ಜಗನ್ಮಾತೆಯ ಪೂಜೆಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಬೆಳಗಿನ ಜಾವ ಒಂದು 4 ಗಂಟೆಯಿಂದ 6 ಗಂಟೆನೋ ಏನೋ ಒಂದು 1.5 hour 2 hours ಮಾತ್ರ ದೇವ್ರ ಪೂಜೆ ಮಾಡ್ತಾರೆ. ಆಮೇಲೆ ಬಾಗಿಲಾಕ್ಬಿಡ್ತಾರೆ. ದೇವಿನ ಎದುರುಗಡೆ ದರ್ಶನ ಮಾಡೋದಕ್ಕೆ ಅವಕಾಶ ಇಲ್ಲ. 2 ಮೇಲ್ಗಡೆ ಒಂದು ಸಣ್ಣ ಕಿಂಡಿ ಇದೆ, ಪಾದದ ಹತ್ರ ಒಂದು 2 ಕಿಂಡಿಗಳು, ಮೇಲ್ಗಡೆ ಒಂದು ಕೆಳಗಡೆ. ಮೇಲ್ಗಡೆ ನೋಡಿದಾಗ ಜಗನ್ಮಾತೆ ಮುಖ ಮಾತ್ರ ಕಾಣುತ್ತೆ, ಕೆಳಗಡೆ ನೋಡಿದಾಗ ಪಾದಗಳು ಕಾಣುತ್ತೆ. ಆದ್ರೆ ಆ ಜಗನ್ಮಾತೆ ಆಗಿರ್ತಕ್ಕಂಥ ವಾರಾಹಿಯನ್ನ ಸಂಪೂರ್ಣವಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಖಂಡವಾಗಿರ್ತಕ್ಕಂಥ ಶಕ್ತಿ ಯಾರು ಕೂಡ ಎದುರುಗಡೆ ಹೋಗಿ ನಿಂತ್ಕೊಂಡು ನೋಡುವಷ್ಟು ತಡೆಯೋದಿಕ್ಕಾಗಲ್ಲ. ಅಷ್ಟು ಶಕ್ತಿ ಇರ್ತಕ್ಕಂಥ ಜಗನ್ಮಾತೆ. ಕಾಶಿಯನ್ನ ಕಾಯ್ತಿರ್ತಕ್ಕಂಥ ಆ ವಾರಾಹಿ ದೇವಿ ಇಡೀ ಕಾಶಿಯನ್ನ ರಾತ್ರಿ ಅವಳು ಪ್ರದಕ್ಷಿಣೆಯನ್ನು ಮಾಡ್ತಾಳೆ. ಅವಳು ಬೆಳಗಿನ ಜಾವ ಬಂದು ಸೇರ್ಕೊಂತಾಳೆ. ಆ ಟೈಮ್ನಲ್ಲಿ ಪುರೋಹಿತರುಗಳು ಹೋಗಿ ಅವ್ರಿಗೆ ಯಾವ ಪೂಜೆಯನ್ನು ಮಾಡ್ಬೇಕು ಅದನ್ನು ಪದ್ಧತಿ ಪ್ರಕಾರ ಮಾಡ್ಬೇಕಂತೆ. ಹಾಗೂ ಹೀಗೂ ಮಾಡೋಕ್ಕಾಗಲ್ಲ. ಆ ಪೂಜೆಯನ್ನು ಯಾವ ಪದ್ಧತಿ ಇದೆಯೋ, ಯಾವ ಮಂತ್ರಗಳು ಹೇಳ್ಬೇಕು ಆ ಮಂತ್ರಗಳೇ ಹೇಳಿ ಅದಕ್ಕೆ ಪೂಜೆ ಮಾಡಿ ಆ ಒಂದು ಇದನ್ನ ಮಾಡ್ಬಿಟ್ಟು ಬಂದ್ಬಿಡ್ತಾರಂತೆ. ಆಮೇಲೆ ನಿಮ್ಗೆ ಏನ್ ಮಾಡಿದ್ರು ದರ್ಶನಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಹಲವಾರು ವಿಚಾರಗಳಿದೆ ಅಲ್ಲಿ. ಯಾಕಂದ್ರೆ ತುಂಬಾ ಬಲವಂತ ಮಾಡಿ ಯಾರೋ ಇನ್ಫ್ಲೂಯೆನ್ಸ್ ಮಾಡಿ ಯಾರೋ ಹೋಗಿದ್ರು, ಅಲ್ಲಿ ಹೋದಾಗ ತುಂಬಾ ಅನಾಹುತಗಳಾಗೋಯ್ತು ಹಾಗೆ ಅಂತೇಳಿ. ಹಾಗಾಗಿ ಆ ಶಕ್ತಿಯುತವಾಗಿರ್ತಕ್ಕಂಥ ದೇವಿನ ಪರೀಕ್ಷೆ ಮಾಡಬಾರದು. ಹಾಗಾಗಿ ಅಂತಹ ಆ ಕಾಶಿ ಕ್ಷೇತ್ರಕ್ಕೆ ಹೋದಾಗ ಆ ದೇವಿ ಆಗಿರ್ತಕ್ಕಂತಹ ಆ ವಾರಾಹಿಯನ್ನು ಕೂಡ ದರ್ಶನ ಮಾಡ್ಕೊಂಡು ಬನ್ನಿ, ಎಲ್ರಿಗೂ ಕೂಡ ತುಂಬಾ ಒಳ್ಳೇದಾಗತ್ತೆ ಅನ್ನೋ ಮಾತನ್ನ ನಾನು ಕಾಶಿ ವಿಚಾರ ಹೇಳಿದಾಗ ನಾನು ಹೇಳ್ತಾ ಇರ್ತೀನಿ. ಹಾಗೆ ಆ ಒಂದು ಕಾಶಿ ಕ್ಷೇತ್ರದಲ್ಲಿ ಪ್ರಧಾನ ದೇವರು, ಮೂಲ ದೇವರು ಕಾಶಿ ವಿಶ್ವನಾಥ ಆದ್ರೆ ಅದನ್ನ ಕ್ಷೇತ್ರಪಾಲ ಅಂತ ಕಾಯ್ತಾ ಇದ್ದವನು ಯಾರು ಅಂತಂದ್ರೆ ಕಾಲಭೈರವ. ಕಾಲಭೈರವನ್ನ ದರ್ಶನ ಮಾಡದೆ ಕಾಶಿಯಿಂದ ವಾಪಸ್ ಬಂದ್ರೆ ಕಾಶಿ ವಿಶ್ವನಾಥನ್ ನೋಡಿದ ದರ್ಶನದ ಫಲ ಸಿಗೋದಿಲ್ಲ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಅದ್ಭುತವಾಗಿರ್ತಕ್ಕಂಥ ಕಾಶಿ ಕ್ಷೇತ್ರವನ್ನ ನೆನೆಸ್ಕೊಂಡ್ರೇನೆ ಮಹಾಪುಣ್ಯ. ಗಂಗಾ ಅಂದ್ರೆ ಎಷ್ಟೋ ಜನ್ಮದ ಪಾಪಗಳು ಕಳೆದೋಗ್ಬಿಡುತ್ತೆ. ಬರೀ ನಾಮದಿಂದಾನೇ ಪಾಪಗಳು ಕಳೆದೋಗ್ಬಿಡುತ್ತೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ. ದೇವಾನು ದೇವತೆಗಳು, ಮುನಿಗಳು, ಋಷಿಗಳು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ಅನೇಕ ಮಹಾನೀಯರು ಅಲ್ಲಿ ಹೋಗಿ ಅವ್ರು ಅನೇಕ ಜಪ ತಪ ಪುಣ್ಯಗಳನ್ನ ಮಾಡಿ ತಾವು ಮಾಡಿರ್ತಕ್ಕಂಥದ್ದೆಲ್ಲ ಕೂಡ ಅಲ್ಲಿ ತಾರೆ ಇರಿದು ಬಂದಿರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಜಾಗ ಕಾಶಿ ಕ್ಷೇತ್ರ. ಹಾಗಾಗಿ ಪ್ರತಿಯೊಂದು ಕ್ಷೇತ್ರಕ್ಕೂ ಅದರದೇ ಆಗಿರ್ತಕ್ಕಂಥ ಒಂದು ಇದಿದೆ, ಹಿನ್ನೆಲೆ ಇದೆ, ಶಕ್ತಿ ಇದೆ. ಹಾಗಾಗಿ ವಿಶೇಷವಾಗಿ ಆ ಕಾಶಿ ಕ್ಷೇತ್ರದಲ್ಲಿ ಯಾರು ಮರಣವನ್ನು ಹೊಂದುತ್ತಾರೋ ಅವರು ಕೈಲಾಸಕ್ಕೆ ಹೊರಟೋಗ್ತಾರೆ, ಅವ್ರಿಗೆ ಮತ್ತೆ ಜನ್ಮ ಇಲ್ಲ ಅಂತ ಹೇಳಿ. ಎಷ್ಟೋ ಜನ ಅಲ್ಲೇ ಇದ್ದು ಬಿಟ್ಟಿದ್ದಾರೆ. ತಮ್ಮ ಜೀವ ಅಲ್ಲೇ ಹೋಗ್ಬೇಕು ಅಂತೇಳಿ ಅಲ್ಲೇ ಇರುವಂತಹ
ಜನ ಕೂಡ ಅನೇಕ ಜನ ಇದ್ದಾರೆ. ಹಾಗಾಗಿ ಅಂತಹ ಕ್ಷೇತ್ರದಲ್ಲಿ ಗಂಗಾ ಮಾತೆ ಹರಿತಿದ್ದಾಳೆ. ಆಗ ಹಂಗೇನೂ ಕೂಡ ಅನೇಕ ಎಷ್ಟು ಎಲ್ಲಿಂದ ಇದರಿಂದ ಹರ್ಕೊಂಡು ಬರ್ತಾಳೆ. ಅವಳಿಗೂ ಕೂಡ ಅನೇಕ ನದಿಗಳು ಜೋಡಣೆ ಆಗಿ ಅಯ್ಯೋ ಅದ್ರ ಬಗ್ಗೆ ಹೇಳ್ತಾ ಇದ್ರೆ ಬರೀ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತೀವಿ. ಹಾಗಾಗಿ ಅಂತಹ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರಗಳು, ಆ ಕ್ಷೇತ್ರಗಳ ಪೈಕಿ ಕಾಶಿ. ಹಾಗಾಗಿ ಉದಾಹರಣೆ ಹೇಳಿದ್ದು ಆ ಕಾಶಿ ವಿಶ್ವನಾಥ ಮತ್ತೆ ಕಾಲಭೈರವ ಇದ್ದಾನೆ ಕಾಶಿನಲ್ಲಿ. ಹಾಗೆ ಇಂತಹ ಕ್ಷೇತ್ರಗಳನ್ನ, ಅಂತಹ ಕ್ಷೇತ್ರ ಪಾಲಕರು ಅಂತಂದಾಗ ಈ ಕ್ಷೇತ್ರ ಪಾಲಕರಿಂದ ಅರ್ಚಿಸಲ್ಪಡ್ತಿರ್ತಕ್ಕಂತಹ ಜಗನ್ಮಾತೆ ಯಾರು ಅಂತಂದ್ರೆ ಕ್ಷೇತ್ರಜ್ಞ ಪಾಲಿನಿ. ಅದ್ಭುತವಾಗಿರ್ತಕ್ಕಂಥ ನಾಮ. ಹಾಗಾಗಿ ಇಂತಹ ಶ್ರೇಷ್ಠವಾಗಿರ್ತಕ್ಕಂಥ ನಾಮವನ್ನ ನಾವು ಆಗಾಗ ನೆನೆಸ್ಕೊಂತಿರ್ಬೇಕು. ಇಂತಹ ನಾಮವನ್ನು ಹೇಳಿ ಆ ಕ್ಷೇತ್ರಜ್ಞ ಪಾಲಿನಿ ಆಗಿರ್ತಕ್ಕಂತಹ ಜಗನ್ಮಾತೆಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನಾವು ಅವಳ ಅನುಗ್ರಹಕ್ಕೆ ಪಾತ್ರರಾಗೋಣ, ನಾವು ಪ್ರಾರ್ಥಿಸೋಣ ಅಂತ ಹೇಳಿ ಮುಂದಿನ ನಾಮ ವಿಜಯ ಅಂತ ಹೇಳಿ. ನೋಡಿ, ಹೆಸರೇ ಹೇಳ್ತಾ ಇದೆ ಜಯ ಅಂತ. ಜಗನ್ಮಾತೆಯ ಸ್ವರೂಪನೇ ವಿಜಯ ಅಂತ. ಯಾಕೆ ಅಂತಂದ್ರೆ ನೋಡಿ, ನಾವು ಅನೇಕ ಬಾರಿ ಈ ಜಗನ್ಮಾತೆಯ ಒಂದು ಚರಿತ್ರೆಯನ್ನ ನೋಡ್ತಾ ಇರ್ತೀವಿ. ಉದಾಹರಣೆಗೆ ನಮ್ಮ ದುರ್ಗಾ ಸಪ್ತಶತಿನೇ ತಗೊಂಡಾಗ ಆ ಒಂದು 3 ಭಾಗಗಳು, ಪ್ರಥಮ ಚರಿತ್ರೆ, ಮಧ್ಯಮ ಚರಿತ್ರೆ ಮತ್ತು ಉತ್ತಮ ಚರಿತ್ರೆ. ಈ ಒಂದು ಚರಿತ್ರೆಗಳನ್ನ ತಗೊಂಡಾಗ ಎಷ್ಟು ಜನ ರಾಕ್ಷಸರುಗಳನ್ನ ಆಕೆ ಸಂಹಾರ ಮಾಡ್ತಾ ಬರ್ತಾಳೆ. ಹಾಗಾಗಿ ಆ ಒಂದು ಮಹಿಷಾಸುರ ಇರ್ಬೋದು, ಚಂಡಮುಂಡ ಇರ್ಬೋದು, ಶುಂಭನಿಶುಂಭರ ಇರ್ಬೋದು, ಧೂಮ್ರಲೋಚನ ಇರ್ಬೋದು, ರಕ್ತಬೀಜಾಸುರ, ನೋಡಿ ಹೀಗೆ ಅನೇಕ ಜನಗಳನ್ನ ರಾಕ್ಷಸರನ್ನ ಸಂಹಾರ ಮಾಡ್ತಾಳೆ. ಇನ್ನು ಹಿಂದಕ್ಕೆ ಹೋದ್ರೆ ಇನ್ನು ಅನೇಕ ಜನ ರಾಕ್ಷಸರು ಕಾಲಾನುಕಾಲಕ್ಕೆ ಯಾವ ಲೋಕಕಂಟಕರಾಗಿ ಜನಿಸ್ತಾರೋ ಆ ಎಲ್ಲ ರಾಕ್ಷಸರನ್ನು ಕೂಡ ಆ ಜಗನ್ಮಾತೆ ಸಂಹಾರ ಮಾಡ್ತಾಳೆ. ಹಾಗಾಗಿ ಅಂತಹ ಜಯ ಗಳಿಸಿರ್ತಕ್ಕಂತಹ ಆ ಜಗನ್ಮಾತೆ ಹೆಸರೇ ವಿಜಯ ಅಂತ ಹೇಳಿ. ಇಲ್ಲಿ ಜಯ ಅಂತಕ್ಕಂಥದ್ದು ಅಂದ್ರೆ ವಿಕ್ಟರಿ. ಜಯ ಅಂತಂದ್ರೆ ಅದು ಅವಳ ಸ್ವಭಾವ. ಆಮೇಲೆ ಆ ನಾಮದ ಉದಾಹರಣೆ ನೋಡಿ, ಯಾರು ಈ ವಿಜಯ ಅಂತಕ್ಕಂತಹ ನಾಮವನ್ನ ಶ್ರದ್ಧಾ ಭಕ್ತಿಯಿಂದ, ನಾನು ಹೇಳಿದೆ ಸಂಪೂರ್ಣವಾಗಿ ಅವಳಲ್ಲಿ ಶರಣಾಗತರಾಗ್ಬಿಡ್ಬೇಕು. ಅಂತಹ ಶ್ರದ್ಧಾ ಭಕ್ತಿಯಿಂದ ಯಾರು ಆ ದೇವಿಯನ್ನ ನಾಮವನ್ನ, ವಿಜಯ ಅಂತಕ್ಕಂಥ ನಾಮವನ್ನ ಪಠನೆ ಮಾಡ್ತಾರೋ, ಉಪಾಸನೆ ಮಾಡ್ತಾರೋ, ಅವರಿಗೆ ಖಂಡಿತವಾಗ್ಲೂ ಕೂಡ ಯಶಸ್ಸು ಸಿಗುತ್ತೆ ಅನ್ನೋದನ್ನ ಹೇಳ್ತಾರೆ. ಪುರಾಣದಲ್ಲಿ ಪದ್ಮಾಸುರ ಅಂತಕ್ಕಂಥ ರಾಕ್ಷಸ ಅವನನ್ನ ಸಂಹಾರ ಮಾಡಿದ ಮೇಲೆ ಅವಳು ವಿಜಯ ಅನ್ನುವಂತ ಹೆಸರಿನಲ್ಲಿ ಪ್ರಖ್ಯಾತಳಾಗ್ತಾಳೆ ಅನ್ನೋದನ್ನ ಹೇಳ್ತಾರೆ. ಉದಾಹರಣೆಗೆ ವಿಜಯ ದುರ್ಗಾ, ವಿಜಯ ಲಕ್ಷ್ಮಿ, ಹೀಗೆ ಅನೇಕ ವಿಜಯ ಅಂತ ಸೇರಿಸ್ಕೊಂಡಿರ್ತಕ್ಕಂತಹ ನಾಮಗಳೆಲ್ಲವೂ ಕೂಡ ಆ ಜಗನ್ಮಾತೆಯ ನಾಮಗಳು. ಆಮೇಲೆ ಆಶ್ವೀಜ ಮಾಸದಲ್ಲಿ ಅಂದ್ರೆ ದಸರಾ ಸಂದರ್ಭ, ನವರಾತ್ರಿ ಸಂದರ್ಭ ಆರಂಭವಾಗದೆ ಆಶ್ವೀಜ ಶುದ್ಧ ಪಾಡ್ಯಮಿ ದಿವಸ, ಆ ಪಾಡ್ಯಮಿ ದಿವಸ ಶುಕ್ಲ ಪಕ್ಷ ನವಮಿ, ಬಹಳ ಇಂಪಾರ್ಟೆಂಟ್ ಇದು. ನೋಡಿ ಕೇಳಿಸ್ಕೊಳ್ಳಿ, ಏನಂತಂದ್ರೆ ನವಮಿಯ ದಿವಸ ಸಂಧ್ಯಾ ಕಾಲದಲ್ಲಿ, ಆಶ್ವೀಜ ಮಾಸದಲ್ಲಿ ಬರ್ತಕ್ಕಂಥ ಪಾಡ್ಯಮಿಯಿಂದ ಹಿಡಿದು ದಶಮಿವರೆಗೂ ನಡೆಯುತ್ತೆ. ವಿಜಯದಶಮಿ ದಿವಸ ಮೆರವಣಿಗೆಗಳು, ಉತ್ಸವಗಳು, ಅದು ಇದು ಎಲ್ಲ ನಡೆಯುತ್ತೆ. ಆದ್ರೆ ಈ ನವಮಿ ದಿವಸ ಸಾಯಂಕಾಲ, ಕೆಲವು ಸತಿ ಏನಾಗುತ್ತೆ, ನವಮಿ ದಿವಸ ಸಾಯಂಕಾಲ ದಶಮಿ ಆರಂಭ ಆಗುತ್ತೆ. ಆ ಸಂಧ್ಯಾ ಕಾಲದಲ್ಲಿ ದಶಮಿ ಏನಾದ್ರೂ ಬಂದ್ರೆ ಏನ್ ಹೇಳ್ತಾರೆ ಅಂತಂದ್ರೆ, ಈಶತ್ ಸಂಧ್ಯಾಂ ಅತಿಕ್ರಾಂತ ಕಿಂಚಿದುನ್ನಿದ್ರ ತಾರಕ ವಿಜಯೋ ನಾಮ ಕಾಲೋಯಂ ಸರ್ವಕಾರ್ಯಾರ್ಥ ಸಾಧಕ ಅಂತ ಹೇಳಿ. ಅಂದ್ರೆ ಆಗತಾನೆ ನವಮಿ ಕಳೆದು ಸಂಧ್ಯಾಕಾಲ ಕಳೆದು ಇನ್ನೇನು ನಕ್ಷತ್ರಗಳು ಬರ್ತಾ ಇದೆ, ತಾನೇ ಸಂಧ್ಯಾಕಾಲ ಕಳೆದು ಇನ್ನೇನು ನಕ್ಷತ್ರಗಳು ಬರ್ತಾ ಇದೆ ಅಂತಂದ್ರೆ ಆ ಒಂದು ಮುಹೂರ್ತವನ್ನ ವಿಜಯ ಮುಹೂರ್ತ ಅಂತ ಕರೀತಾರೆ. ಹಾಗಾಗಿ ಇಂತಹ ಮುಹೂರ್ತ ಅದ್ಭುತವಾಗಿರ್ತಕ್ಕಂಥ ಮುಹೂರ್ತ. ಈ ಮುಹೂರ್ತದಲ್ಲಿ ತಾಯಿಯನ್ನ ಜಯ, ವಿಜಯ, ಅಪರಾಜಿತ ಅಂತ ಹೇಳಿ ಆರಾಧಿಸ್ತಾರಂತೆ. ಇಂತಹ ಒಂದು ಸಂದರ್ಭದಲ್ಲಿ ಇದಕ್ಕೆ ಸಂಪೂರ್ಣ ವಿಜಯ ಅಂತ ಕರೀತಾರೆ. 3 ಆ ಒಂದು ಜಯ, ವಿಜಯ ಮತ್ತೆ ಅಪರಾಜಿತ ಅಂತ ಏನಿದೆ, ಈ 3 ಸೇರಿದಾಗ ಆ ತತ್ವಕ್ಕೆ ಏನ್ ಕರೀತಾರೆ ಅಂತಂದ್ರೆ ಸಂಪೂರ್ಣ ವಿಜಯ ತತ್ವ ಅಂತ ಕರೀತಾರೆ. ಇದು ಆ ಒಂದು ಶಕ್ತಿಯಲ್ಲಿ ಪ್ರಾಪ್ತವಾಗ್ಬಿಡುತ್ತೆ. ಅಂದ್ರೆ ಸೋಲೆ ಇಲ್ಲದೆ ಇರತಕ್ಕಂತಹ ತಾಯಿ ಈ ಮುಹೂರ್ತದಲ್ಲಿ ಏನ್ ಮಾಡ್ತಾರೆ, ಶಮಿ ವೃಕ್ಷಕ್ಕೆ ಬಂದು ಅಲ್ಲಿ ಆರಾಧಿಸ್ಬೇಕಂತೆ. ಈ ವಿಜಯ ಮುಹೂರ್ತದಲ್ಲಿ ಶಮಿ ವೃಕ್ಷಕ್ಕೆ ಆರಾಧಿಸ್ಬೇಕು. ಮೈಸೂರಿನಲ್ಲಿ
ಮಹಾರಾಜರು ಪ್ರತಿ ವರ್ಷ ಕೂಡ ಮತ್ತೆ ಇನ್ ಬೇರೆ ಕಡೆನೂ ಕೂಡ ಮಾಡ್ತಾರೆ, ವಿಶೇಷವಾಗಿ ನಮ್ಮ ಮೈಸೂರಿನಲ್ಲಿ. ಹಾಗಾಗಿ ಮೈಸೂರಿನಲ್ಲಿ ಮಹಾರಾಜರು ವಿಜಯದಶಮಿ ಸಂದರ್ಭದಲ್ಲಿ ಆ ವಿಜಯದಶಮಿ ದಿವಸ ಅವರು ಶಮಿ ವೃಕ್ಷಕ್ಕೆ ಅವರು ಹೋಗಿ ಪೂಜೆ ಮಾಡಿಕೊಂಡು ಅಲ್ಲಿ ಮಾಡಬೇಕಾಗಿರ್ತಕ್ಕಂತಹ ಆಚರಿಸಬೇಕಾಗಿರ್ತಕ್ಕಂತಹ ವಿಧಿವಿಧಾನಗಳನ್ನ ಅವರು ಆಚರಿಸ್ತಾರೆ. ಹಾಗಾಗಿ ಶಮಿ ವೃಕ್ಷದ ಹತ್ರ ಬಂದು ಅಲ್ಲಿ ಆರಾಧಿಸ್ಬೇಕಂತೆ. ಅಂದ್ರೆ ನವಮಿ ಕಳೆದು ದಶಮಿ ಆರಂಭವಾಗಬೇಕು, ನಕ್ಷತ್ರಗಳು ಕಾಣಿಸ್ತಾ ಇರಬೇಕು, ಆಗಾಗ್ತಾನೆ ಸಾಯಂಕಾಲ ಆಗಿರ್ಬೇಕು. ಆ ಒಂದು ಮುಹೂರ್ತ ಬಹಳ ಒಳ್ಳೆಯ ಮುಹೂರ್ತ ಅಂತೇಳಿ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಶಮಿ ವೃಕ್ಷದ ಪೂಜೆಯನ್ನು ಮಾಡ್ತಾರೆ. ಆಮೇಲೆ ಅದರ ಎಲೆಗಳನ್ನ ಕೊಟ್ಟು ಎಲ್ರಿಗೂ ಕೂಡ ಪ್ರಸಾದ ಅಂತ ಹಂಚ್ತಾರೆ. ಏನಂದ್ರೆ ಶಮಿ ಶಮಯತೆ ಪಾಪಂ ಅಂತ. ಆಮೇಲೆ ಹಾಗಾಗಿ ತಾಯಿ ಭಕ್ತರಿಗೆ ಯಾರು ಇಂತಹ ಪೂಜೆಯನ್ನು ಮಾಡ್ತಾರೋ ಅಂತಹ ದಿವಸ ಆ ಪೂಜೆಯನ್ನು ಮಾಡಿದಾಗ ಆ ಜಗನ್ಮಾತೆಯ ಅನುಗ್ರಹದಿಂದ ಯಾವುದೇ ಕಾಲಕ್ಕೂ ಕೂಡ ಸೋಲು ಅಂತಕ್ಕಂಥದ್ದು ಇರೋದಿಲ್ಲ. ಹಾಗಾಗಿ ರಾಜ ಮಹಾರಾಜರು ಕೂಡ ಇಂತಹ ವಿಶೇಷ ಸಂದರ್ಭದಲ್ಲಿ ಆ ಜಾಗಕ್ಕೆ ಹೋಗಿ ಆ ಒಂದು ಶಮಿ ವೃಕ್ಷಕ್ಕೆ ಪೂಜೆಯನ್ನು ಮಾಡಿ ತಾಯಿಗೆ ಪೂಜೆಯನ್ನು ಮಾಡ್ತಾರೆ. ಹಾಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ಸೌಂದರ್ಯ ಏನೋ ವಿಷಯ. ಹಾಗಾಗಿ ವಿಜಯ ಅಂತ ಹೇಳಿ ಅಂತಹ ಅದ್ಭುತವಾಗಿರ್ತಕ್ಕಂತಹ ನಾಮ, ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಸಂದರ್ಭ ಯಾವುದು? ಅಶ್ವೀಜ ಮಾಸದಲ್ಲಿ ನವಮಿಯಿಂದ ಸಾಯಂಕಾಲ ದಶಮಿ ಸೇರಿದ್ರೆ ಅಂತಹ ಅದ್ಭುತವಾಗಿರ್ತಕ್ಕಂತಹ ವಿಜಯ ಸಂದರ್ಭದಲ್ಲಿ ಯಾರು ಯಾವ ಕೆಲಸಗಳನ್ನ ಕೈಗೊಂಡ್ರು ಕೂಡ ಅದು ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗತ್ತೆ ಅನ್ನೋ ಮಾತನ್ನ ಹೇಳ್ತಾ ಇವತ್ತಿನ ನಾ ಈ ಭಾಗವನ್ನ ಮುಗಿಸ್ತೀನಿ. ಎಲ್ರಿಗೂ ಕೂಡ ಆ ಜಗನ್ಮಾತೆಯ ಅನುಗ್ರಹದಿಂದ ಶುಭವಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಭಾಗವನ್ನ ಮುಗಿಸ್ತೀನಿ. ಎಲ್ರಿಗೂ ಶುಭವಾಗ್ಲಿ. ನಮಸ್ಕಾರ.